ಯವ್ವ ನಾಷ್ಟಾ. ಹಾ ತಂದೆ ತಂದೆ ತಡಿ ಉಪ್ಪಿಟ್ಟು ಹಾಳಾಕತ್ತಿತ್ತ ಬಟ್ಲಕ್ಕೆ ಹಾಕೊಂಡು ಹೋಗ್ಬರ್ತೇನೆ ತಡಿಪ ಒಂದ ನಿಮಿಷ ನಿಂದ್ರ. ಫೋನು ಮೆಸೇಜು ಏನೂ ಬಂದಿಲ್ಲ. ಇರ್ಲಿ ಇರ್ಲಿ. ತೋರ್ಲಾ ಉಪ್ಪಿಟ್ಟು. ಕೊಡ್ಬೆ. ಕೊಡು. ಅಲ್ಲ ಅಪ್ಪಣ್ಣ ಹಿಂಟ್ ಫೋನ್ ಹಚ್ಚಿದ್ಲನ? ಇಲ್ವೇ ಹಚ್ಚಿಲ್ಲ. ಆಕೆದು ಸೊಕ್ಕ ಭಾಳ ಐತಿ. ಅವ್ರವು ಏನಾರ ತಲೆಯಾಗ ತುಂಬಿರ್ಬೇಕಾ ಮತ್ತಿನ್ನೇನೈತಿ. ಹಚ್ಚಲಿಲ್ಲ ಅಂದ್ರೆ ಹಚ್ಚಲಿಲ್ಲ. ಸುಮ್ಮನೆ ನೋಡು ಎಷ್ಟು ದಿನ ಸುಮ್ಮನೆ ಇರ್ತಾಳ. ಹೆಣ್ಣು ಮಗಳಾಗಿ ಅಕ್ಕಿಗೆ ಎಷ್ಟು ಐತಿ, ಗಂಡಸಾಗಿ ನನಗಿರಂಗಿಲ್ಲನ. ಸುಮ್ಮನೆ ಇರ್ನಿ. ಆಕಿ ಫೋನ್ ಯಾವಾಗ ಹಚ್ತಾಳ ಹಚ್ಚಲಿ. ಯಪ್ಪ ಮದುವೆಯಾಗ ಆತ ದಾಂಪತ್ಯದೊಳಗ ಆತ ಗಂಡ ಹೆಂಡತಿ ನಡಕಿ ಏನ್ಲ ಹೆಣ್ಣು ಗಂಡು ಆಕೆ ಹೆಚ್ಚು ನೀ ಕಡಿಮೆ ನೀ ಹೆಚ್ಚು ಆಕೆ ಕಡಿಮೆ ಇವೆಲ್ಲ ಬೇಡ. ಇವು ಸಂಸಾರನ ಹಾಳಾಕ್ಕಾವ. ಇದಕ್ಕೆ ಏನು ನ್ಯಾಯ ಅನ್ನೋದಾದ್ರ ಅಪ್ಪಣ್ಣ ನೀನ ಮಾತಾಡ್ಸ್ಬಿಡಪ್ಪ ಹೋಲತ್ತಾಗ. ಗಂಡ ಹೆಂಡತಿ ಇಬ್ಬರದಾಗ ಜಗಳದಾಗ ಒಬ್ಬರ ಸೋಲಿಕ್ಕಂದ್ರೆ ಬಾಳೆ ಆಗುದಿಲ್ಲ. ಅದಕ್ಕೆ ಏನು ನೀ ಸೋತೇನ್ ಮಾತ್ರಕ್ಕೆ ನೀನು ಮಿಸ್ ಮಣ್ಣಾಗುದಿಲ್ಲ. ಇಷ್ಟಕ್ಕೆ ಸೋಲೋದನ್ನದೇನೆ ಹೆಂಡ್ತಿನ ಮತ್ತೆ ಮಾತಾಡ್ಸ್ಬೇಕು. ಈ ಗಂಡ ಎಷ್ಟೋ ತಪ್ಪು ಮಾಡ್ತಿರ್ತಾನ, ಹೆಂಡತಿ ಅನ್ಸರ್ಸ್ಕೊಂಡು ಅದನ್ನೆಲ್ಲ ಕ್ಷಮಿಸಿ ಬಾಳೆ ಮಾಡ್ತಿರಂಗಿಲ್ಲನ. ಹಂಗೆ ಅನ್ಕೋಬೇಕು. ಅದಕ್ಕೆ ನಾ ಅಂತೇನಪ್ಪಣ್ಣ, ಆಕಿ ಇವತ್ತು ಆಫೀಸಿಗೆ ಬರ್ತಾಳಲ್ಲ, ಹೆಂಗಿದ್ರು ಒಂದು ಆಫೀಸ್ನಾಗ ಕೆಲಸ ಮಾಡ್ತೀರಾ ನೀವು. ಆಕಿಗೆ ಅಲ್ಲೇ ಮಾತಾಡ್ಸಿ ಮನೆಗೆ ಬಾ ಅಂತೇಳಿ ಇವತ್ತು ಸಂಜೆ ಕರ್ಕೊಂಡು ಬಂದ್ಬಿಡು ಹೋಲತ್ತಾಗ. ನಾನೇನು ಅಡುಗೆ ಮನೆಗೆ ಹೋಗ್ಬಾರ್ದ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಹೇಳ್ತಾಳಲ್ಲ, ಆತ ಹಂಗೆ ಇರ್ತಾನೆ. ಆಕೆ ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ. ಬಾ ಅನ್ನಪ್ಪ ಮನೆಗೆ. ಯವ್ವ ನೀ ಸುಮ್ಮನಿರ. ಮ್ಯಾಗ ಬಿದ್ದು ನಾನಾಗೆ ಮಾತಾಡ್ಸಿನಿ ಅಂದ್ರೆ ಆಕಿಗೆ ಬೇಕಾದಂಗೆ ಹೊಳ್ಯಾಡ್ಸ್ತಾಳ. ಸುಮ್ಮನಿರು ನೀನು. ಆಕೆಗೆ ನೋಡು ಆಫೀಸ್ನಾಗ ಮಾತಾಡ್ಸ್ತಾಳ ಏನಂತೇಳಿ. ಹೇಂತ ಅನ್ನೋದು ನನಗಷ್ಟ ಇರ್ಬೇಕನ್ಬೇ, ಗಂಡ ಅನ್ನೋದು ಆಕಿಗೆ ಇರೋದಿಲ್ಲನ. ನೀ ಈ ಥರ ನನಗೆ ಕಿರಿಕಿರಿ ಮಾಡ್ಬೇಡವ. ಸುಮ್ಮನಿರ. ಅಲ್ಲೇ ಒಳಗಿಟ್ಟು ಕೈ ತಗೋತಿಂತು. ಯವ್ವ ಈ ಬಡೆಗೆ ಏನು ಹೇಳಂತ ನಾನು. ಅಲ್ಲ ಏನ್ರ ಹೇಳಿದ್ರೆ ಕಿರಿಕಿರಿ ಅಂತಾನ. ಫೋನು ಇಲ್ಲೇ ಇಟ್ಟತ್ ನೋಡಿ ಹುಡುಗ. ಹಿಡಿಲ್ಲ ಫೋನ್ ಅಲ್ಲೇ ಇಟ್ಟಿದ್ದೆ. ಚಾ ಬೇಕನ? ಬ್ಯಾಡ್ಬೇ, ಈಗ ತಡ ಆಗೈತಿ. ಮತ್ತೆ ಚಾ ಕುಡ್ಕೊಂಡು ಕೂತ್ರಿ ನೋಡಿ ತಡ ಆಕತಿ. ಬರ್ತಂತು. ಹಾಂ ಬರ್ಲ್ಯಾ. ನೀ ಇದನ್ನೇ ಯೋಚನೆ ಮಾಡ್ಬೇಡವ. ಆರಾಮಾಗಿರು. ಏನಾಗಿಲ್ಲ. ಆ ಗಂಡ ಹೆಂಡತಿ ಅಂದ್ಮೇಲೆ ಈ ಜಗಳ ಪಗಳ ಎಲ್ಲ ಇದ್ದಿದ್ದ ತಲೆ ಕೆಡಿಸ್ಕೊಬೇಡಿ. ನೀ ಆರಾಮಾಗಿರು. ಏನು ತೋರ್ಪ ನಾಷ್ಟ ಮಾಡಿ ನೀನು. ಹಾಂ ಮಾಡ್ತೀನಿ. ಗಿರ್ಜಿ ಒಂಚೂರು ಜೋಳ ಕೇಳೋದು ಉಳ್ದಾವ್ಲೆ. ಒಂದಿಟ್ಟು ಒಂದು ಆಳು ಕಡಿಮೆ ಆಗೈತಿ. ಬರ್ತೀನಿ ನೋಟ. ಯಾಕ್ರಿ ಹೆಂಗಂತ ನಿಮ್ಮ ಕಣ್ಣಿಗೆ ಆರಾಮ್ ನಾ ಕುರ್ಚಿ ಮ್ಯಾಗ ಕುರ್ಚಿ ಹಾಕ್ಕೊಂಡು ಕಾಲ್ ಮ್ಯಾಗ ಕಾಲು ಹಾಕ್ಕೊಂಡು ಕುಂತೇನೆ ಅನ್ನೋಂಗಂತ ಆಗತ್ತೆ ನಿಮ್ಗೆ. ಮನ್ಯಾಗ ಮಾಡಿದ್ರೆ ಮುಗಿಲಾರ್ದಕ್ಕೆ ಮುಕ್ಕಳಾರ ಕೆಲಸ ಐತಿ. ಯಾವ ಹೊಲಕ್ಕೆ ಬರೋದಿಲ್ಲ. ತಲೆ ಹೊಡೆದ ನಿಂದಾಗಡೆ ಓರ್ಗನ್ ತಲೆ ಹಾಪ್ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಅವಂದು ಎಲ್ಲ ಮಾಡ್ಬೇಕು ಮಟ್ಬೇಕು. ಮತ್ತು ಜೊತೆಗೆ ಈ ಮನೆ ಕೆಲಸನೂ ಮಾಡ್ಕೋಬೇಕು. ಆಕಿ ನೋಡಿದ್ರೆ ಜಗಳ ಮಾಡ್ಕೊಂಡು ಅವ್ರ ಅವ್ನ ಮನೆಗೆ ಹೋಗಿ ಹಾಕಿ ಕುಂತಾಳ. ಇಲ್ಲಿ ನೋಡಿದ್ರೆ ಎಲ್ಲ ನನ್ನ ತಲೆ ಮೇಲೆ ಬಿದ್ದೈತಿ. ಜೊತೆಗೆ ನೀವು ಹೊಲಕ್ಕೆ ಕರೆಯಕ್ಕೆ ಬಂದಿರಲ್ಲ. ಬೇಸದ ಹೇಳಪ್ಪ ಒಟ್ಟು. ಹಾಂ ಆ ತೋರಮರೆ ನಾನು ಹೋಗ್ತೀನಿ. ಮತ್ತೇನು ಮಾಡೋದು? ನಿನಗೆ ಬಿಟ್ರು ನನಗೆ ಬಿಡ್ಲಾರ್ದಲ್ಲ. ದುಡಿಬೇಕಲ್ಲ ಮತ್ತೆ ಮನೆ ಸಲುವಾಗಿ. ಹೌದು ತೋರಪ್ಪ. ದುಡ್ಡು ಭಾಳ ಬಕ್ಬರಿ ಬಿದ್ದೀರಿ. ಆಯ್ತು ಯವ್ವ ನಾನು ಮಲ್ಲೇಶಣ್ಣ ಎಂದು ಹೊರಗೆ ಹೋಗ್ತಾನ ಅಂತ ನೋಡಾತಿದ್ದೆ. ನೋಡು ಬರ್ಬೇಕು ಒಳಗೆ ಅನ್ನೋ ಮಟ್ಟ ಅಂದ್ರೆ ಮಲ್ಲೇಶಣ್ಣ ಬಂದ. ಇನ್ನು ಅವ್ನು ಇದ್ರಿಗೆ ಏನಾರ ಮಾತಾಡ್ಕೊಂಡು ಕುಂತ್ರ ಗೊತ್ತಲ್ಲ ನಿಂಗೆ ಮಲ್ಲೇಶಣ್ಣನ ವಿಚಾರ. ಏನಾರ ಒಂದು ಅಂದ ಬಿಡ್ತಾನವ. ಹಾಗಾಗಿ ಅವ್ನು ಇದ್ರಿಗೆ ಮಾತಾಡೋದಿಲ್ಲ ನಾವು. ಬರ್ರಿ ಕುಂದ್ರಿ. ಆದ್ರೆ ಚಾ ಮಾಡ್ರಿ ಅಂತ ಹೇಳ್ಬೇಡ್ರವ. ಚಾ ಪುಡಿ ಖಾಲಿ ಆಗೈತಿ. ನನಗೆ ಹೋಗಿ ತರೋಕ್ಕಾಗಿಲ್ಲ. ಸಂಜೆ ಮುಂತಂದ್ರೆ ಚಾ ಬಿಟ್ಟಾಗೋದು. ಇರ್ಲಿ ಬಿಡ. ಇವಾಗ ಜಕ್ಕ ಚಾಕಾಗೆ ಬಂದೇವೇನ. ಇರ್ಲಿ ಏನು ಮನುಷ್ಯ ಕಷ್ಟ ಸುಖ ಮಾತಾಡ್ಬೇಕಂತ ಬಂದೇವಿ ಅಂತಂಗೆ ಹಿಂಗೆ ಕೇಳ್ತೀವಿ ಅಂತ ತಿಳ್ಕೊಬಿಡ. ಎಲ್ಲೇ ಇವತ್ತು ನಿಮ್ಮ ಮಗ ಒಬ್ಬನೇ ಹೋದ್ನಲ್ಲ ಆಫೀಸಿಗೆ. ದಿನ ಗಂಡ ಇಂತಿಬ್ರು ಗಡಿ ಮ್ಯಾಗ ಹೋಗಿದ್ರು. ಅರೇ ಅವ್ರದಿಗೆ ಹುಷಾರಾಗಿ ಇದಾರೆ ಇಲ್ಲ ಗಿರ್ಜಂದು ಅಕ್ಕ. ಸುತ್ತಿ ಬಳಸಿ ಯಾಕೆ ಮಾತಾಡತ್ತೀರಿ? ನಿಮಗೆಲ್ಲ ವಿಚಾರ ಗೊತ್ತೈತಿ. ನನಗೇನು ಗೊತ್ತಿಲ್ಲ ನಂಗಲ್ಲ. ಮೊನ್ನೆ ನನ್ನ ಮಗ ಸುಸಿ ಬಾಯ್ ಮಾಡೋತ್ನ ಅಂಗಳದಾಗ ನಿಂತು ಹಣಿ ನೋಡಾಕತ್ತಿದ್ರಿ. ಏನು ಈಗ ಏನು ಅನ್ನೋದು ಹೇಳ್ರಿ ಪಟ. ಮತ್ತೇನಿಲ್ಲ. ಈಕೆ ಪಾತೆ ಅಂದ್ಲ ಏನೋ ನಿನ್ನ ಸುಸಿ ಜಗಳ ಮಾಡ್ಕೊಂಡು ಹೋದ್ಲಂತಲ್ಲ ಮನೆ ಬಿಟ್ಟು. ಕ್ಯಾ ಪ್ರೇಮಂದು ಅಕ್ಕ ನಮ್ದು ಯಾವಾಗೆ ಅಂತು? ಅರೆ ನಿಮ್ದುಗೆ ಜೂಟ್ಗೆ ಬೋಲ್ತಾ ಇದ್ದೀರಿ. ಅರೆ ನಮ್ದುಗೆ ನಿಮ್ದು ಉಸಾ ಬರಿಗೆ ಬಂದಿಲ್ಲ. ನಮ್ದು ಮೇಲೆ ಹೇಳಿ ಗಿರ್ಜಂದು ಅಕ್ಕ ನಮ್ದು ಮೇಲೆ ಬೈಬೇಕು. ಪತಿ ಆತ್ ಬಿಡ್ಲೆ ಪತ. ನೀ ಸುಮ್ಮನೆ ಇರ್ತಿ ಅಂತೇನ ನಿನ್ನ ಹೆಸರು ಹೇಳಿದ್ರೆ ನೀ ಏನೇ ಈ ನಮ್ಗೆ ಓದಾಕತ್ತೀಯಲ್ಲ. ಪಾತ್ಯಲ್ಲವ ಗಿರ್ಜಿ ಪಾತ್ಯಲ್ಲ. ಅದು ನಾನೇ ಕಿವಿಗೆ ಬಿತ್ತು. ಹಂಗೆ ಹೇಳಿ. ಹ್ಞೂ ನಮ್ಮ ಜಗಳ ಮಾಡ್ಕೊಂಡು ಹೋಗ್ಯಾಳ ತವ್ರ ಮನೆಗೆ. ಆದರೂ ಏನ ಗಿರ್ಜಕ್ಕ ನೀನು ಸೊಸಿಗೆ ಸಡ್ಲ ಕೊಟ್ಟಿದ್ದು ಭಾಳ ಆತು ನೋಡು. ಏನು ಸೊಕ್ಕಂತ ನಿಕ್ಕಿಗೆ ನಾನು ಜಗಳ ಮಾಡ್ಕೊಂಡು ಯಾಕೆ ಹೋಗ್ಬೇಕು ಅಂಥದ್ದೇನಾಗಿತ್ತು? ಯವ್ವ ಏನಂತ ಹೇಳಿ ಬಿಡ ಯವ್ವ. ಹಂಗೆ ಮನೆ ಅಂದಿಂದ ಇರ್ತಾವಲ್ವ 108. ಒಬ್ಬೊಬ್ರದ್ದು ಹೊರಗೆ ಬೀಳ್ತೈತೆ ಹುಳಕ್ಕೆ, ಒಬ್ಬೊಬ್ರದ್ದು ಬೀಳೋದಿಲ್ಲ. ಅಟ್ಟೆ ಏನು ಮಾಡೋಕ್ಕಾಕತಿ. ಹೋಲ್ ಬಿಡ. ಅವ್ರವ್ರ ಗಂಡ ಐತಿ ಬಿಟ್ಟಿದ್ದು ನಿಮಗೆ ಯಾಕ್ರೆ ಚಿಂತಿ? ಈಗ ಏನಾರ ಬೇಕಾಗಿತ್ತನ? ನಂದು ಒಳಗಿನ್ನೂ ಕೆಲಸ ಐತಿವ. ನಮ್ಮ ಅತ್ತೆ ಹಾಸಿಗೆ ತಯಾರು ಮಾಡ್ಬೇಕು. ಆಕೆಗೇನೋ ನಾಷ್ಟ ಕೊಡ್ಬೇಕು. ನಾ ತೋ ಗಿರ್ಜಕ್ಕ ಕರೆನವ ನೋಡಿದ್ರೆ ಕಳ್ಳು ಕಿತ್ತು ಬಾಯಾಗ ಬರ್ತಾವ ನೋಡು. ನನ್ನ ಕರೆನ ಎಷ್ಟಾರ ಹಾರೆ ಬದುಕು ಕೆಲಸ. ನಿಮ್ಮ ಅತ್ತಿದು ಏನು ತುರ್ಬ ಹಿಡಿದು ತುಪ್ಪ ಕುಡಿಸು ಮತ್ತು ನಿಮ್ಮ ಅತ್ತಿ ಆಕಿ ಬುದ್ಧಿ ಬಿಡೋದಿಲ್ಲಕ್ಕೆ. ಅದು ಗೊತ್ತಿದ್ದಿದ್ದ ಐತಿ. ನಾಯಿ ಬಾಲೆ ಅಂದ್ರೆ ನೆಟ್ಗಾಗಿದ್ದು ನೋಡಿಯ. ಏನು ಮಾಡೋಕ್ಕಾಗಿಲ್ಲ. ಸುಮ್ಮನೆ ಹಂಗೆ ಮಾಡೋದಟ್ಟೆ. ಏನು ಮಾಡೋದು? ಈಗ ನನಗೆ ಮಾತಾಡ್ಕೊಂಡು ಕುಂದ್ರಷ್ಟು ಪುರ್ಸತ್ತಿಲ್ಲ. ಸುಮ್ಮನಿರುವ. ಈಗ ನನ್ನ ಒಂಚೂರು ಕೆಲಸದವ್ರಲ್ಲಪ್ಪ. ಆಮೇಲೆ ಮಾತಾಡಲೇ ಮತ್ತೆ. ಆತತ್ತು ಮಾಡ್ಕೋ ಪಾಪ. ನಿನಗೂ ಎಷ್ಟಂತ ಮಾಡ್ತೀನಿ. ನಮ್ಮ ಜೊತೆ ಮಾತಾಡ್ಕೊ ಕುದ್ರಾಕ ಟೈಮ್ ಇರ ಬೇಕಲ್ಲ. ಆತತ್ತು ನಿಮ್ದು ನೀ ಮಾಡ್ಕೊರಿವ. ನಡಿಲೆ ಪತಿ. ಯಾವಾಗ ನೋಡಿದ್ರೆ ಮಾತಾಡ್ಕೊಂಡು ನಿಂತು ಬಿಡ್ತಿ. ಪಾಪಕ್ಕೆ ಒಳಗೆ ಕೆಲಸದವಲ್ಲಿ ನಿನಗಂತೂ ಮಾಡಕ್ಕೆ ಹೊರೆ ಬದುಕಿಲ್ಲ. ಅದೊಟ್ಟು ಅನ್ನ ಕುಚ್ಚಿಟ್ಟಕ್ಕೆ ಬಂದು ಬಿಡ್ತಿ ಮರದ ಅನ್ಕೊಂತ. ನಡಿ. ಅರೇ ಬಹುತ್ ಚಾಲಾಕಿ ಇದ್ದೀರಾ ಪ್ರೇಮಂದು ಅಕ್ಕ ನೀವು. ಅರೆ ನಮ್ದು ಮನೇಲಿ
ಬಾಯಿಗೆ ಮಾಡ್ತಾ ಇದ್ರೆ ಅರೆ ಹೋಗಿ ಬರೋಣ ಬಾ ಗಿರ್ಜಂದು ಅಕ್ಕಂದು ಗರ್ದು ವಿಚಾರ ತಿಳ್ಕೊಳ್ಳೋಣ ಅಂತ ನಮ್ದುಗೆ ಕರ್ಕೊಂಡು ಬಂದ್ಬಿಟ್ಟಿ. ಅರೆ ಈಗ ನಮ್ದು ಮೇಲೆ ಬಾಯಿಗೆ ಮಾಡ್ತೀರಿ? ಅರೆ ಗಿರ್ಜಂದು ಅಕ್ಕ ನಮ್ದು ಮನೆಯಲ್ಲಿ ಕೆಲಸಕ್ಕೆ ಮಾಡ್ತಾ ಇತ್ತೆ, ಇವ್ರದ್ದು ಬಂದ್ಬಿಟ್ಟಿ ನಮ್ದು ನಿಮ್ದು ಮನೆಗೆ ಕರ್ಕೊಂಡು ಬಂದಿದ್ದಾರೆ. ತಗೋ ನಾ ಏನ್ ಅಂದಿಲ್ಲ ಯವ್ವ, ಬರೋದ ಮತ್ತೆ ಒಬ್ರಿಗೊಬ್ರು ಮನೆಗೆ, ಹೌದಿಲ್ಲ? ಈಗ ಆಕಿ ತಿಳ್ಕೊಂಡ್ರೇನು, ನೀ ಬಂದ್ರೇನು, ಅದ್ರಾಗ ಏನೈತಿ? ಆಕಿದ್ ಸ್ವಲ್ಪ ಕಿಡ್ಡಿನೂ ಭಾಳ ಬೇಕು ಆಕಿಗೂ, ಮಂದಿ ಮನಿದು ಏನ್ ಮಾಡಕ್ಕಾಗಲ್ಲ. ನಡಿ ನಡಿ ಹೊಲತ್ತ ಬರ್ತಂತ, ಈಗ ಅಲ್ಲೇ ಬರ್ತೇನೆ ನಾನು. ಒಂಚೂರು ಬಾಂಡೆ ತಿಕ್ಕೋದವ, ಅರ್ಬಿ ಒಗಿಬೇಕಾ, ಸೋಮವಾರ ಬೇರೆ ಅದ್ರಾಗ ಇವತ್ತು ಇಷ್ಟೊತ್ತಾತಿನೂ ಜಳಕ್ಕಿಲ್ಲ ಏನಿಲ್ಲ. ಓಟ್ ಅಂಗಳ ಬಾಗ್ಲ ಸ್ವಚ್ಛ ಕಸ ಗಿಸ ಹೊಡ್ಕೊಂಡು ಏನು ಹೊಸರ ತೊಳ್ಕೊಂಡು ಜಳಕ ಮಾಡಿ ಒಟ್ಟು ಪೂಜೆ ಮಾಡಿ ನೆಮ್ಮದಿಯಾಗಿ ಕುಂದಿರ್ತೇನೆ. ಮತ್ತು ಆ ಮಗ ಅರ್ಜೆಂಟ್ ಹೊಂಟಿದ್ನಲ್ಲ, ಮತ್ತು ಅವ್ಗೆ ಅರ್ಜೆಂಟ್ ದೌಡ್ಸ್ಲಿ ಉಪ್ಪಿಟ್ಟು ಮಾಡಿದೆ ಊಟ. ಅದಕ್ಕೆ ಮತ್ತೆ ಇವ್ರು ಹೊಲಕ್ಕೆ ಊಟ ಕಟ್ಕೊಂಡು ಹೋದ್ರು. ಅಲ್ಲೊಂದು 5 ಮಂದಿ ಆಳಿಗೆ ಬೇಕಂತೇಳಿ ಅದಕ್ಕೆ ಇವತ್ತು ಬೆಳಗ್ಗೆ ಎದ್ದು ಆಗೈತೆ ನೋಡುವ ನಂದಂತರೂ ಹಾರೇ ಬದುಕು. ಆಮೇಲೆ ಕಾಯಿಪಲ್ಲೆ ತರಕ್ಕೆ ಹೋಗ್ಬೇಕು ಸಂತಿಗೆ, ಅವಾಗ ಕರಿತೀನಿ ಅಂತ ಬರ್ತೀನಿ ಕಾಯಿಪಲ್ಯಕ್ಕೆ. ಅರೆ ನಮ್ಮದು ಸಬ್ಜಿದು ಖಾಲಿ ಆಗಿದೆ. ಹಾಂ ಬರ್ತಾವ, ನಿಮ್ಮದು ಕರೀರಿ. ಆಯ್ತು ಮೈ ಜಾಕಾತು ಬಾ ದೌಡು ಎಷ್ಟಾಗ್ತು. ಮಮತಾ ಏನಾತವ, ಏನಾರು ಕೆಲಸ ಇತ್ತನ? ನೀನ ಮಾಡ್ಕೊ, ನನಗೆಲ್ಲ ಮಾಡ್ಕೊಡಕ್ಕಾಗೋದಿಲ್ಲ ನನ್ನ ಕೆಲಸ. ಏನು ಬೇಕು ಹೇಳು ಮಮತಾ? ನೀನು ಯಾಕೆ ನನ್ನ ಮೇಲೆ ಸಿಟ್ಟು? ನಾನು ನಿನ್ನ ಮಗ ಜೀವನ ಹಾಳು ಮಾಡಿದೆ ಅಂತೇಳನ? ಹೌದು, ನೀನು ಅವತ್ತು ಹೇಳ್ಕೊಟ್ಟಲ್ಲ ಅಂತ ಅವೆಲ್ಲ. ಮತ್ತೆ ಕಡೆ ಕಂಪ್ಲೇಂಟ್ ಕೊಟ್ಟು ನಾನು ತಮ್ಮ ಜೈಲಿಗೆ ಹೋಗಿ ಇವತ್ತು ನೋಡಿ ಹತ್ತಾಗಲ್ಲ ಇತ್ತಾಗಲ್ಲ ನಂಗೆ ನನ್ನ ಮಗಳ ಜೀವನನ ನಾನು ಏನು ಮಾಡಲಿ, ಅದು ಏನು ಕರ್ಮ ಮಾಡಿದ್ನಿ ಯಾರಿಗೆ ಗೊತ್ತು. ಈಗ ಮುಗೀತು, ಒಂದು ಕೂಸು ಆತು. ಹೆಂಗ ಮದಿ ಮಾಡ್ಕೊಂಡಿದ್ರ ತಿದ್ದಿ ಬುದ್ಧಿ ಹೇಳಕ್ಕೆ ಬರ್ತಿತ್ತು ನಮ್ಮ ತಮ್ಗೆ. ಈಕಿ ಒಲೆ ಅಂತ ನಿಂತ್ಲಿಕ್ಕೆ ಮತ್ತೇನೇನೈತಿ? ಈಗ ಅವ ಮದಿ ಮಾಡ್ಕೊಂಡ್ರೆ ಮಾಡ್ಕೋತಾನ, ನನ್ನ ಜೈಲಿಗೆ ಹಾಕಿ ಕಿನ್ನಾಕ್ ಮದಿ ಮಾಡ್ಕೊಲಿ ಅಂತಾನವ. ಅಲ್ಲೋಡ ಮಮತಾ, ಒಂದು ಮಾತು ಹೇಳ, ನಾನು ಏನು ಹೇಳ್ಕೊಟ್ಟಿಲ್ಲ ನಿನ್ನ ಮಗಳಿಗೆ, ಇಷ್ಟೇ ಹೇಳೋದು ನಾನು ನಿನಗೆ. ನಾ ಹೇಳ್ಕೊಟ್ಟೆ ನಿನ್ನ ಮಗಳೆಲ್ಲ ಮಾಡ್ಯಾಳ. ಇವತ್ತಿನವರೆಗೂ ಹೇಳಿ ನೀನೇ ನೋಡೋಣ. ತಾಯಿ ಅದಕ್ಕೆ ನೀ ಇದೆಯಲ್ಲ, ನಿನ್ನ ಮಾತಾ ಕೇಳಾರ್ದಕ್ಕೆ ನನ್ನ ಮಾತು ಕೇಳ್ತಾಳ ಆಕೆ. ನಾ ಯಾರು ಆಕಿಗೆ? ಹೇಳಿ ನೀನೇ ನೋಡೋಣ. ನೋಡು, ನಿನ್ನ ಮಗಳ ಜೀವನ ನೀ ಚಂದಾಗಿ ನೋಡ್ಕೊಳ್ಳೋದು ನಿನಗೆ ಗೊತ್ತಿತ್ತು, ಆದ್ರೆ ಅದನ್ನ ನೀ ಮಾಡಿಲ್ಲ. ಈಗ ಬಂದು ನನ್ನ ಮ್ಯಾಗ ಹಾಕಿ ಎಲ್ಲ ನಿನ್ನಿಂದನೇ ಆತಂತೇಳಿ ಜಾರ್ಕೊಳಕ್ಕೆ ನೋಡಬೇಡ. ನಿನ್ನ ತಪ್ಪಿಂದ ನೀನು ಅದಕ್ಕೆ ಹೇಳೋದು ಅರ್ಥ ಮಾಡ್ಕೊ. ಆಗದು ಆಗಿ ಹೋತು. ಈಗ ಇನ್ನು ಮುಂದರ ನಿನ್ನ ಮಗಳ ಜೀವನ ಹೆಂಗೆ ಸರಿ ಮಾಡೋದು ಅನ್ನೋದ್ರ ಕಡೆ ಲಕ್ಷ್ಯ ಕೊಡು. ಅದನ್ನು ಬಿಟ್ಟು ಏನು ಸುಮ್ಮನೆ ನನ್ನ ಮೇಲೆ ಮುರ್ಕೊಂಡು ಬೀಳ್ಬೇಡ. ನೀ ಏನು 1000 ಅಂದರೂ ಪ್ರಪಂಚಕ್ಕೆ ಗೊತ್ತೈತಿ, ನೋಡು ಜನರಿಗೆ ಗೊತ್ತೈತಿ ತಪ್ಪು ಯಾರ್ದೈತಿ ಅಂತೇಳಿ. ಏನು ಕಂಪ್ಲೇಂಟ್ ಕೊಟ್ಟಕ್ಕೆ ಹಾಕಿ ಜೈಲಿಗೆ ಹೋದವ ಅವ, ಮನ್ಯಾಗ ಬಿಟ್ಟು ಕುಂತೈತಿ. ನೀನು ತಪ್ಪು ಮಾಡಿದವ್ರು ಅವ್ರು, ಕೂಸಾಗೈತಿ. ಅದು ಈಗ ನಾನೇ ಇಲ್ಲ ಇಷ್ಟು ದಿನದೊಳಗೆ, ಈಗ ನನ್ನ ಮನೆಗೆ ಬಂದು ನನ್ನ ಮ್ಯಾಗ ಹಾಕಿ ಕುಂದಿರ್ತಿ ಅಂದ್ರೆ ನೀನು ನನಗೇನೂ ಬೇಜಾರಿಲ್ಲ. ಹಿಂಗೆ ದ್ವೇಷ ಮಾಡ್ಕೊತ ಸಿಟ್ಟು ಕಾರ್ಕೊಂತ ಇರ್ದೇನಂದ್ರೆ ಇರು, ನನಗೇನು ಬೇಜಾರಿಲ್ಲ. ನನ್ನ ಗಂಡ ಹೆಂಗಿದ್ರು ಮನೆ ನೋಡಿ ನೀನು ಕಳ್ಸಾಕತ್ತಾನ ಅಂದಮೇಲೆ ನಾನಾರ ಯಾಕೆ ತಲೆ ಕೆಡ್ಸ್ಕೊಳ್ಳಿ? ಇರೋ ಅಷ್ಟು ದಿನಾನು ಸಿಟ್ಟು ಮಾಡ್ಕೊತಾನೆ ಇರು, ಜಗಳ ಮಾಡ್ತಾನೆ ಇರು, ನನಗೇನೂ ತೊಂದರೆ ಇಲ್ಲ ಆತ. ಮಾತಾಡ್ರಿ ಯಾರ್ಯಾರು ಏನೇನು ಮಾತಾಡ್ರಿ. ಏನೋ ಒಂದು ಅಸಹಾಯಕ ಸಿಟ್ಟಲ್ಲ ನನಗೂ ಅಂತೇನಿ. ಏನು ಮಾಡೋಕ್ಕಾಕತಿ ಹೇಳು ಪಾರ್ವತಿ? ನಿಜವಾಗ್ಲೂ ನನಗೆ ಭಾಳ ಬೇಜಾರಾಗತ್ತೈತಿ ನೋಡಕ್ಕ. ಕರೇನ ಯಾಕ ನನ್ನ ಮಗ ಜೀವನ ಹಿಂಗಾತಲ್ಲ ಇವ. ಅಲ್ಲ ಇವ್ರು ಎಷ್ಟಿದ್ದಾರೆ ನೋಡಿ ನನ್ನ ಗಂಡ. ನನಗೆ ಮಕ್ಕಳಾಗಿ ನಿನಗಿಲ್ಲ ಅಂದಾಗ ನನ್ನ ಮೇಲೆ ಪ್ರೀತಿ ಇತ್ತು ಇವ್ರಿಗೆ. ಈಗ ನನ್ನ ಮಗಳಿಂದ ದೊಡ್ಡ ತಪ್ಪಾಗೈತೆ ಅನ್ನೋ ಕಾರಣಕ್ಕೆ ನನ್ನ ಮೇಲೆ ಪ್ರೀತಿನೂ ಇಲ್ಲ, ನನ್ನ ಮಗಳ ಕಡೆ ಹೊಳ್ಳೋಡಲ್ಲ. ಈಗ ನೀ ಹೊಟ್ಟಿಲಾಗಿ ಅಂತೇಳಿ ನಿನ್ನ ಮೇಲೆ ಪ್ರೀತಿ. ಮತ್ತೆ ನಾಳೆ ನಿನ್ನ ಮಗನ ಏನಾರು ತಪ್ಪು ಮಾಡಿದ, ಮಗಳಾಗಿರ್ಬೋದು ಮಗನೇ ಆಗಿರ್ಬೋದು ನೀನೇ ಆಗಿರ್ಬೋದು, ಅವಾಗ ನಿನ್ನ ಮೇಲೂ ಪ್ರೀತಿ ಹೋಗತಿ, ಮತ್ತೊಬ್ಬಕಿ ಮ್ಯಾಗ ಹುಟ್ಟತತಿ. ಇದಕ್ಕಂತಾರ ಮನೆ ಯಜಮಾನ ಗಂಡ ಅಂತೇಳಿ. ನನಗೇನು ನಿನ್ನ ಮ್ಯಾಗ ದ್ವೇಷ ಇಲ್ಲ. ನನ್ನ ಗಂಡ ನನ್ನನ್ನು ನಿರ್ಲಕ್ಷ್ಯ ಮಾಡಕತ್ತಾನಲ್ಲ, ಅದ ನನಗೆ ಬೇಜಾರಾಗ್ತಾ ಇರೋದು. ಅದು ನನಗೆ ನಿನ್ನ ಮೇಲೆ ದ್ವೇಷಕ್ಕೆ ತಿರುಗಿಸಾಕತ್ತೈತೆ ಅಷ್ಟೇ, ಮತ್ತೇನಿಲ್ಲ. ನಾನೇನು ಮಾಡಲಿ ಹೇಳು? ಇದೇ ಪರಿಸ್ಥಿತಿ ನಾನು ಅನ್ಭವಿಸೀನಿ ಮಮತಾ. ಏನು ಈ ಪರಿಸ್ಥಿತಿ ನಾನು ಅನ್ಭವಿಸೀನಿ. ನಿನ್ನ ಕರ್ಕೊಂಡು ಬಂದು ಮನೆಗೆ ಇಟ್ಕೊಂಡಾಗೂ ಅನ್ಭವಿಸೀನಿ, ನಿನ್ನ ಮದುವೆ ಮಾಡ್ಕೊಂಡು ಇಷ್ಟು ವರ್ಷ ಆಗಿತ್ತಲ್ಲ ಅಂತ ಗೊತ್ತಾದಾಗೂ ಅನ್ಭವಿಸೀನಿ. ಭಾಳ ಬೇಜಾರಾಗಿತ್ತು ನನಗೂ. ಏನೋ ದೇವ್ರಿಗೆ ಒಳ್ಳೇದು ಮಾಡ್ಯಾನ, ಅದನ್ನ ಕಂಡು ನೀನು ಸಹಿಸಕ್ಕಾಗೋಲ್ತ, ಹೌದಿಲ್ಲ? ನೋಡುವ, ನಾ ಇಷ್ಟ ಹೇಳೋದು, ಕೆಟ್ಟದ್ದು ಬಯಸಬೇಡ. ಇಷ್ಟು ದಿನ ನೀ ಯಾರಿಗಾರ ಕೆಟ್ಟದ್ದು ಮಾಡಿಯೋ ಬಿಟ್ಟಿಯೋ ಅದು ನನಗೆ ಗೊತ್ತಿಲ್ಲ. ಆದರೂ ನಿನ್ನ ಮಗಳಿಗೆ ಇಷ್ಟೊಂದು ತೊಂದರೆ ಆಗ್ತಾ ಐತೆ, ಕೆಟ್ಟದ್ದಾಗ್ತಾ ಐತೆ. ಇನ್ನೂ ನೀ ನನಗೆ ಹಿಂಸೆ ಕೊಡೋದು, ತೊಂದರೆ ಕೊಡೋದು. ಇವತ್ತು ನೋಡಿ ಕೊಬ್ಬರಿ ಎಣ್ಣೆ, ನನಗೆ ಯಾಕೆ ನಿನ್ನ ಮೇಲೆ ಅನುಮಾನ. ಅದು ನಿನ್ನ ಮನಸ್ಸಾಕ್ಷಿ ಗೊತ್ತಿರ್ತದೆ ಬಿಡ. ನೀನ ಚೆಲ್ಲಿಯೋ ಬೇಕಂತ ಚೆಲ್ಲಿಯೋ, ಅದು ತಾನ ಬಿದ್ದೈತೋ, ಅದು ನಿನ್ನ ಮನಸ್ಸಾಕ್ಷಿ ಗೊತ್ತ. ಆದ್ರೆ ನನಗೆ ಅನುಮಾನ ಇರೋದು ಹಂಗೆ. ಅದಕ್ಕೆ ಕೆಟ್ಟತನ ನೀಚತನ ಮಾಡಬೇಡ. ಇನ್ನೂ ಹೊಟ್ಟೆ ಆಗಿರೋ ಖುಷಿನ ಮೇಲೆ ದ್ವೇಷ ಇಟ್ಕೊಂಡು ಅದನ್ನು ಕೊಲ್ಲಾಕ್ ನೋಡ್ಬೇಡ. ಹೊಟ್ಟೆ ಅನ್ಕೋಸು ಗರ್ಗುಡಾಗಿರುವಂಥ ದೇವ್ರಿದ್ದಂಗೆ, ಗೊತ್ತೈತೇನ? ಆ ಮಕ್ಕಳಿಗೆಲ್ಲ ಅರ್ಥಕ್ಕಿರ್ತೈತಿ ದೇವ್ರಿದ್ದಂಗವು. ಅದಕ್ಕೆ ಇನ್ನೂ ಯಾವ್ಯಾವ ನರ್ಕ ಅನ್ಭವಿಸ್ತೀಯ ಗೊತ್ತಿಲ್ಲ. ಅದಕ್ಕೆ ಈಗ ಆದಷ್ಟು ಎಚ್ಚೆತ್ಕೊಂಡು ಜೀವನ ಮಾಡಕ್ಕೆ ನೋಡು, ಚಿಂತೆ ಮಾಡಬೇಡ. ನಿನ್ನ ಮಗಳಿಗೆ ಒಂದು ಒಳ್ಳೆ ದಾರಿ ಹತ್ತತಿ. ಏನು ಆದರೂ ನಿನ್ನ ಬಾಯಾಗ ಒಳ್ಳೆ ಮಾತಾ ಬಂತವ. ಇಲ್ಲ, ಯಾಕೋ ನನ್ನ ಮನಸ್ಸೇ ಸರಿ ಇಲ್ಲ. ಕೊಬ್ಬರಿ ಎಣ್ಣೆ ಚೆಲ್ಲಿದ್ದು ನಾನೇ. ನಾನು ತಪ್ಪಾತಪ್ಪ ಯಾಕ ತಪ್ಪಾತ. ಯಾಕೋ ಮನಸ್ಸು ಭಾಳ ಹಳಾಳಿ ಅನ್ಸಕತ್ತಿತ್ತು. ನನ್ನ ಮಗಳಿಗೆ ಒಂದು ಏನಾರು ಒಳ್ಳೆ ದಾರಿ ಆದ್ರೆ ಅಷ್ಟೇ ಸಾಕನ್ನಂಗೆ ಆಗ್ಬಿಡತ್ತೆ ನನಗಂತರು. ಈಗ ನೋಡು, ನಾ ಮಾಡಿದ ಕರ್ಮಕ್ಕೆ ನನ್ನ ಮೌನ ಬಂದು ಜಾರು ಬಿದ್ಲು, ಚಪ್ಪಿ ಮುರಿತು. ದವಾಖಾನೆಯಿಂದ ಕರ್ಕೊಂಡು ಮನೆಗೆ ಹೋಗ್ತೇನೆ ಅಂತ ನನ್ನ ಮಗಳು ಹೋದ್ಲು ಖುಷಿನ ತೊಗೊಂಡು.
ಈ ವಯಸ್ಸಕ್ಕೆ ಖುಷಿನ ಎತ್ಕೊಂಡು ಅಡ್ಡಾಡಕತ್ತಾಳ. ನೋಡಿದ ಜನ ಆಡಿದ ಜನ ಎಲ್ಲರೂ ಕೇಳ್ತಾ ಇದಾರ. ಹೆಂಗೆ ಉತ್ತರ ಕೊಡ್ತಾಳೋ, ಹೆಂಗೆ ಎದುರಿಸ್ತಾಳೋ ದೇವ್ರಿಗೆ ಗೊತ್ತು. ಇರ್ಲಿ ಆಕಿ ಪರಿಸ್ಥಿತಿನೂ ಅರ್ಥ ಮಾಡ್ಕೊಂಡು ಆಕಿ ಇದ್ದಂಗೆ ಒಪ್ಕೊಂತೀನಿ ಅಂತ ಯಾರು ಬಂದು ಮದುವೆ ಮಾಡ್ಕೊಂಡ್ರೆ ಮಾಡೋಣಂತ. ಯಾಕೆ ತಲೆ ಕೆಡಿಸ್ಕೊಂತಿ? ಎರಡನೇ ಸಂಬಂಧ ಆದರೂ ಪರವಾಗಿಲ್ಲ. ಒಂದನೇ ಸಂಬಂಧದವ್ರು ಬರೋದು ಕಷ್ಟ ಐತಿ, ಆದರೆ ಎರಡನೇ ಸಂಬಂಧದವ್ರು ಬಂದರೂ ಬರ್ಬೋದು. ಬರ್ತಾರೆ, ಮದುವೆ ಮಾಡಿಕೊಡು. ಏನು ಚಲೋ ಇದಕ್ಕೆ ಸುಮ್ಮನೆ ನಾನು ಹೇಳಿಟ್ಟು ಬಂದೇನಿ. ನಾ ಅಷ್ಟು ಕೆಟ್ಟದ್ದು ಬಯಸಿದ್ರು ನೀ ನನಗೆ ಕೆಟ್ಟದ್ದು ಬಯಸ್ಲಿಲ್ಲಕ್ಕ. ನನ್ನ ತಪ್ಪಾಗೈತ್ವ. ನನ್ನ ಗಂಡ ಎಲ್ಲ ಮನೆ ನೋಡತ್ತನಲ್ಲ, ಅಲ್ಲಿ ಹೋಗ್ತಾನೆ ನನ್ನ ಪಾಡಿಗೆ ನಾನು. ಏನು ನೀವು ಚಂದಿರ್ರಿ, ಏನು ಮಾಡೋಕ್ಕಾಗತ್ತೆ, ನಮ್ಮ ಕರ್ಮ ನಾವು ಅನ್ಭವಿಸ್ತೇವೆ. ಬೇಡ ಎಲ್ಲಿಗೆ ಹೋಗಬೇಡ. ಏನು ನಿನ್ನ ಮನಸ್ಸು ನಿಜವಾಗ್ಲೂ ಬದಲಾಗಿದ್ರೆ, ನಿಜವಾಗ್ಲೂ ನಾನು ಒಂದು ನಿನ್ನಂಗೆ ಒಂದು ಹೆಣ್ಣು ಆ ಖುಷಿಗೇನೋ ತೊಂದರೆ ಕೊಡಬಾರ್ದಂತ ನಿನ್ನ ಮನಸ್ಸಿಗೆ ಅನಿಸಿದ್ರೆ ಏನು ಇದೇ ಮನ್ಯಾಗ ಇರು. ನನಗೆ ನೀ ಆಸರ, ನಿನಗೆ ನಾ ಆಸರ. ನೀನಾರ ಹೋಗಿ ಏನು ಮಾಡ್ತೀಯಲ್ಲೇ ಮಗಳು ಕಟ್ಕೊಂಡು? ಈಗ ನನ್ನ ಗಂಡ ಜಾಸ್ತಿ ಇಲ್ಲೇ ಇರ್ತಾನ ಇನ್ಮ್ಯಾಗ. ಸುಮ್ಮನೆ ಅಲ್ಲಿ ನೀವು ಒಬ್ಬಂಟಿ ಹಾಕಿ ಬೇಡ, ಇರು ನನ್ನ ಜೊತೆಗೆ. ಅಕ್ಕ ಆತು ಅಕ್ಕ, ಇರ್ತೇನೆ. ಇನ್ಮ್ಯಾಗ ಯಾವತ್ತೂ ನಿನ್ನ ಮ್ಯಾಗ ಕತ್ತಿ ಮಸಂಗಿಲ್ಲವ ನಾನು. ಆತ